ಎಲ್ರಿಗೂ ನಮಸ್ಕಾರ. ನಾನು ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ವಾರ ಎಂತದ್ದು ಗೊತ್ತಾ, ನನ್ನ ತುಂಬಾ ಸ್ನೇಹಿತರು ಹಾಗೂ ನನ್ನ ಸಬ್ಸ್ಕ್ರೈಬರ್ಸ್ ಅಲ್ಲಿ ತುಂಬಾ ಜನ ಬ್ಯಾಚುಲರ್ಸ್ ಸಹ ಇದ್ರೆ ಅವ್ರು ಕೇಳ್ತಾ ಇದ್ರು, ಅಣ್ಣ ಒಂದು ಒಳ್ಳೆ ಈಸಿಯಾಗಿ ಮಾಡ್ತಕ್ಕಂಥ ಒಂದು ಚಿಕನ್ ಗ್ರೇವಿನ ಹೇಳ್ಕೊಡಿ. ನಮ್ಮ ಹಾಸ್ಟೆಲ್ಸ್ ಅಲ್ಲಿ ನಾವೆಲ್ಲ ಅಡುಗೆ ಮಾಡ್ಕೊಳ್ತಿರ್ತೀವಿ, ನಮಗೆ ಕಷ್ಟ ಆಗುತ್ತೆ, ಈಸಿಯೆಸ್ಟ್ ಮೆಥಡ್ ಪಾಸಿಬಲ್ ಅಲ್ಲಿ ಒಂದು ಒಳ್ಳೆ ಚಿಕನ್ ಗ್ರೇವಿನ ಹೇಳ್ಕೊಡಿ ಅಂತ ಹೇಳ್ತಿದ್ರು. ಸೊ ಆ ಒಂದು ಕಾರಣಕ್ಕಾಗಿ ಬರೀ ಬ್ಯಾಚುಲರ್ಸ್ ಯಾಕೆ, ನೀವು ಬಿಗಿನರ್ಸ್ ಯಾರು ಇರ್ತೀರಾ, ಹೊಸದಾಗಿ ಅಡುಗೆ ಕಲಿಯೋರು, ಅವರು ಸಹ ಇದನ್ನ ಅದ್ಭುತವಾಗಿ ಮಾಡಬಹುದು. ಟೇಸ್ಟ್ ಸಹ ಅಷ್ಟೇ ಅದ್ಭುತವಾಗಿರುತ್ತೆ. ಸೊ ಮತ್ತೆ ಇನ್ಯಾವುದೇ ತಡ ಮಾಡ್ತೀರಾ, ನಡೀರಿ ಒಂದು ಅದ್ಭುತವಾದ ಚಿಕನ್ ಗ್ರೇವಿನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ಮೊದಲನೇದಾಗಿ ಇಂಪಾರ್ಟೆಂಟ್ ಬಂದ್ಬಿಟ್ಟು, ಯಾವುದೇ ಒಂದು ಗ್ರೇವಿ ಮಾಡ್ಬೇಕಂತ ಹೇಳಿದ್ರೆ ತಳ ಸ್ವಲ್ಪ ದಪ್ಪ ಇರಬೇಕು. ಆ ತರದ್ದು ಒಂದು ಪಾತ್ರೆ ತಗೊಳ್ಳಿ. ನಾನು ಇಲ್ಲೊಂದು ಪಾಟ್ನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ ಅರೌಂಡ್ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತೇನೆ. ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಇದರಲ್ಲಿ ಒಂದು 100 ಗ್ರಾಮ್ ಅಷ್ಟು ನಾನು ಈ ರೀತಿ ಈರುಳ್ಳಿನ ರಫ್ಲಿ ಚಾಪ್ ಮಾಡಿದ್ದೀನಿ. ಇದನ್ನೆಲ್ಲ ಹಾಕೊಂಡಿರ್ತೇನೆ. ಈಗ ಈ ಈರುಳ್ಳಿ ಅಂತಕ್ಕಂಥದ್ದು ಗೋಲ್ಡನ್ ಬ್ರೌನ್ ಆಗಬೇಕು. ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಇದನ್ನ ಕುಕ್ ಮಾಡಬೇಕು. ಇದು ಅರೌಂಡ್ ಒಂದು 4 to 5 ಮಿನಿಟ್ಸ್ ಆನ್ ಹೈ ಫ್ಲೇಮ್ ತಗೊಳ್ಳುತ್ತೆ. ನೋಡಿ, ಈಗ ಇದು ಸರಿಸುಮಾರು ಒಂದು 5 ನಿಮಿಷ ಆದ ನಂತರ ಇಷ್ಟು ರೆಡ್ ಆಗಿದೆ. ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಇದರಲ್ಲಿ ಒಂದು 2 ಇಂಚಷ್ಟು ಶುಂಠಿ ಜಜ್ಜಿರ್ತಕ್ಕಂಥದ್ದು, ಒಂದು 10 ರಿಂದ 15 ಬೆಳ್ಳುಳ್ಳಿ ಜಜ್ಜಿರ್ತಕ್ಕಂಥದ್ದು. ಈಗ ಇವನ್ನೆಲ್ಲನೂ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರೊಟ್ಟಿಗೆ ಒಂದು 50 ಗ್ರಾಮ್ ಟೊಮೆಟೊ ಮತ್ತೆ ಒಂದು 3 ಮೆಣಸಿನಕಾಯಿ ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ. ಈಗ ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ನಾವು ಇದನ್ನ ಕುಕ್ ಮಾಡಬೇಕಾಗುತ್ತೆ. ನೋಡ್ತಿರ್ಬೋದು, ಟೊಮೆಟೊ ಎಲ್ಲ ಚಂದ ಬೆಂದಿದೆ. ಇದರಲ್ಲಿ ಒಂದು ಅರ್ಧ ಕೆಜಿ ಅಷ್ಟು ಚಿಕನ್ ನಾನು ಚೆನ್ನಾಗಿ ತೊಳೆದಿದ್ದೀನಿ. ಇದನ್ನ ಹಾಕೊಳ್ತೇನೆ. ಸೊ ಇವಾಗ ಈ ಚಿಕನ್ ಎಲ್ಲ ಇದರೊಟ್ಟಿಗೆ ಮಿಕ್ಸ್ ಆಗಬೇಕು. ನೋಡಿ, ಈಗ ಸರಿಸುಮಾರು ಒಂದು 2 ರಿಂದ 3 ನಿಮಿಷ ಇದನ್ನ ನಾನು ಚೆನ್ನಾಗಿ ಸಾಟೆ ಮಾಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ, ಇದ್ರೆ ಎಷ್ಟು ಬೇಕು ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಅಷ್ಟು ಚಿಕನ್ ಮಸಾಲಾ ಪೌಡರ್, 1 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಎಲ್ಲನೂ ಚಂದ ಒಂದ್ಸತಿ ಮಿಕ್ಸ್ ಮಾಡೋಣ. ನೋಡಿ, ತಳ ಹಿಡಿಬಾರ್ದು ಅಂದ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಹಾಕೊಳ್ತೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದರಲ್ಲಿ ಇನ್ನೂ ಒಂದು 200 ml ಅಷ್ಟು ನೀರನ್ನು ಹಾಕೊಳ್ತೀನಿ. ಇದರಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ಬಿಡುವ. ಕೈಯಲ್ಲೇ ಮುರಿದು ಹಾಕ್ಬಿಟ್ರು ಸಾಕು. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಈ ಟೈಮಲ್ಲಿ ಉಪ್ಪು ಖಾರ ನೋಡಿ ಎಲ್ಲ ಇದು ಪರ್ಫೆಕ್ಟ್ ಆಗಿದೆ. ಸೊ ಈ ಸಂದರ್ಭದಲ್ಲಿ ಏನು ಮಾಡುವ, ನೋಡಿ ಇದೆಲ್ಲ ಒಂದು ಕುದಿ ಬರ್ತಾ ಇದೆ, ಇದೆಲ್ಲ ಕರೆಕ್ಟಾಗಿ ಆಗಿದೆ. ಸೊ ಈಗ ಏನು ಮಾಡುವ, ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಷಿಲ್ ಆಗೋವರೆಗೂ ಇದನ್ನ ಕುಕ್ ಆಗೋದಕ್ಕೆ ಬಿಡುವ. ನೋಡಿ, ಈಗ ಒಂದು 3 ವಿಷಿಲ್ ಆಗಿದೆ, ಪ್ರೆಷರ್ ಎಲ್ಲ ಹೋಗಿದೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ಬಿಟ್ಟು. ನೋಡಿ, ಇಷ್ಟ ಈ ಒಂದು ರೆಸಿಪಿ ಅಂತಕ್ಕಂಥದ್ದು ರೆಡಿ ಆಗಿದೆ. ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ಇದನ್ನು ಮಾತ್ರ ಅನ್ನ, ಚಪಾತಿ, ಮುದ್ದೆ ಜೊತೆ ಸೂಪರ್ ಕಾಂಬಿನೇಷನ್ ಇರುತ್ತೆ. ಮಾಡೋಕ್ಕೂ ಸಹ ತುಂಬಾನೇ ಈಸಿ ಇರುತ್ತೆ. ಸೊ ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಬೆಲ್ ಐಕಾನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ನ ಆಲ್ ಆನ್ ಮಾಡ್ಕೊಳ್ಳಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲನೇದಾಗಿ ಸಿಗ್ತಾ ಇರುತ್ತೆ. ಮತ್ತೆ ಇದೇ ರೀತಿ ಭೇಟಿ ಆಗ್ತಿರುವ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್. ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.